ಸರ್, ಕೊರೋನಾದಂತಹ ಮಹಾಮಾರಿಯ ಸಂದರ್ಭದಲ್ಲಿ ಇಡೀ ಜಗತ್ತೇ ನಲುಗ್ ಹೋಗಿತ್ತು. ಬಹಳಷ್ಟು ಜನ ತುತ್ತು ಅನ್ನಕ್ಕೂ ಕೂಡ ಪರದಾಡುವಂತ ಪರಿಸ್ಥಿತಿ ಇತ್ತು. ಬಟ್ ಆ ಸಂದರ್ಭದಲ್ಲಿ ಅನ್ನದಾನವೇ ಮಹಾದಾನ ಅಂತ ಅನೇಕ ಜನರಿಗೆ ರೇಷನ್ ಕಿಟ್‌ಗಳನ್ನ ಕೊಟ್ಟಿದ್ದಾಗಿರ್ಬೋದು, ವ್ಯಾಕ್ಸಿನೇಷನ್‌ಗೆ ಹೆಲ್ಪ್ ಮಾಡಿದ್ದು, ಆಸ್ಪತ್ರೆಯ ಬೆಡ್‌ಗಳನ್ನ ಕೊಡಿಸೋದ್ರಲ್ಲಿ ಕೂಡ ನಿಮ್ಮ ಪಾತ್ರ ಇದೆ ಅಂತ ನಾವು ಕೇಳ್ಪಟ್ವಿ. ಕೊರೋನಾ ಸಂದರ್ಭ ನೀವ್ ಹೆಂಗ್ ನಿಭಾಯಿಸಿದ್ರಿ? ಇವಾಗ ನೀವೇನು ಅದು ಕೊರೋನಾ ಅಂತ ಹೇಳ್ತಾ ಇದ್ದೀರಾ? ನಾನು ಇದು ಪ್ಲೇಗು, ಡೆಂಗ್ಯೂನೋ ಏನೋ ಒಂದು ವೈರಸ್ ಇರ್ಬೋದು ಇದು ತಿಳ್ಕೊಂಡು ನಾನು ಅದ್ರ ಬಗ್ಗೆ ಅಷ್ಟೊಂದು ಗಮನ ಹರಿಸ್ತಾ ಇರಲಿಲ್ಲ. ಮತ್ತೆ ನಾನು ಮಾಧ್ಯಮ ಮುಖಾಂತರದಿಂದ ಎಲ್ಲ ನೋಡಿದಾಗ ಎಲ್ಲ ಲಾಕ್‌ಡೌನು, ಮತ್ತೆ ಅಂಗಡಿ ಮುಂಗಟ್ಟುಗಳು, ಮತ್ತೆ ಟ್ರಾನ್ಸ್‌ಪೋರ್ಟೇಷನ್ ಇರ್ಬೋದು ಎಲ್ಲ ಬಂದಾಗಿತ್ತು. ಇದೇನೋ ದೊಡ್ಡ ಕಾಯಿಲೆ ಇರ್ಬೋದು. ಜನರ ಜೀವನದಲ್ಲಿ ಚೆಲ್ಲಾಟ ಆಡ್ತಾ ಇದೆ ಇದು. ಅದರಿಂದ ನನಗೆ ಅನೇಕ ಜನ ನನಗೆ ಕರೆ ಮಾಡಿ ನಮಗೆ ತಿನಿಸಿ ಇಲ್ಲ ಮನೆಯಲ್ಲಿ, ಮತ್ತೆ ನಾವೆಲ್ಲೂ ಹೊರಗಡೆ ಹೋಗಂಗಿಲ್ಲ. ಎಲ್ಲ ಕೆಲಸ ಕಾರ್ಯಗಳೆಲ್ಲ ಲಾಕ್‌ಡೌನ್ ಆಗಿದೆ. ನಮ್ಗೇನಾನ ಒಂದು ರೀತಿ ಸಹಾಯ ಮಾಡಿ ಅಂತ ಕೇಳಿದಾಗ, ನಾನು ಅವ್ರಿಗೆ ಆಯಿತು ನಮ್ಮಿಂದ ಏನಾನ ಒಂದು ಸಹಾಯ ಮಾಡ್ಬೇಕಂತೇಳಿ ನಾನು ಈ ಯಶವಂತಪುರ ಮಾರ್ಕೆಟಿಂದ ಎಲ್ಲ ದಿನಸಿ ಎಲ್ಲ ತರಿಸಿ ಅವ್ರಿಗೆಲ್ಲ ಪ್ಯಾಕ್ ಮಾಡಿ ನಮ್ಮ ಕಚೇರಿ ಹತ್ರನೇ ಎಲ್ಲರಿಗೂ ಸಾವಿರಾರು ಜನಕ್ಕೆ ರೇಷನ್ ಕಿಟ್ಟು ಕೊರೋನಾ ಮೊದಲನೇ ಅಲೆಯಿಂದ 3ನೇ ಅಲೆ ತನಕ ನಾನು ಜನಗಳಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ. ಈಗ ಏನು ನಾನು ಕೊರೋನಾ ವಾರಿಯರು ಅದು ಇದು ಅಂತ ಎಲ್ಲ ಬಿರುದುಗಳು ತಗೊಂಡ್ರಲ್ಲ, ನಾನು ಅಂಥ ಕೆಲಸ ಮಾಡಿಲ್ಲ. ನಾನು ಒಂದು ಮಾನವ ಸೇವೆ, ಜನಗಳಿಗೋಸ್ಕರ ನನ್ನಿಂದ ಏನಾನ ಒಂದು ಕೊಡುಗೆ ಆಗಿರಲಿ ಅಂತ ಹೇಳ್ಬಿಟ್ಟು ನಾನು ಜನಗಳಿಗೆಲ್ಲ ಆಶ್ವಾಸನೆ ಕೊಟ್ಟರೆ, ನೀವು ಕೊರೋನಾಯಿಂದ ಏನು ಭಯ ಪಡಬೇಡ್ರಿ, ಭಯದಿಂದನೇ ಎಲ್ಲರೂ ಸಾವು ಇವೆಲ್ಲ ಆಗ್ತಾ ಇರೋದು. ನಾನಿದ್ದೀನಿ, ನಿಮ್ಮ ಬೆನ್ನೆಲುಬಾಗಿ ನಿಂತಿರ್ತೀನಿ, ಕೊರೋನಾನ ನಾವು ಎದುರಿಸೋಣ ಅಂತ ಹೇಳ್ಬಿಟ್ಟು ಅವ್ರ ಜೊತೆಯಲ್ಲಿ ಕೂಡ ನಾನು ಕೈ ಜೋಡಿಸಿ ಅವ್ರಿಗೆ ಏನೇನು ಬೇಕು ಕೊರೋನಾ ಏನು ಅದು ಸ್ಯಾನಿಟೈಸರ್ ಇರ್ಬೋದು, ಮತ್ತು ಮಾಸ್ಕ್ ಇರ್ಬೋದು, ಮತ್ತು ರೇಷನ್ ಕಿಟ್ ಇರ್ಬೋದು, ಪ್ರತಿಯೊಂದು ಅವ್ರಿಗೆಲ್ಲ ರೀತಿ ಅನುಕೂಲ ಮಾಡಿಕೊಟ್ಟೆ ಅವ್ರಿಗೆ. ನೀವು ಯಾವಾಗ ಬೇಕಾದರೂ ನಮ್ಮ ಮನೆ ಬಾಗಿಲು ನಿಮಗೋಸ್ಕರ ತೆರೆದಿರ್ತೀನಿ. ನಿಮ್ಗೇನೇ ಅನನುಕೂಲ ಆದರೆ ನನಗೆ ಕರೆ ಮಾಡಿ ಅಂತೇಳಿ ಎಲ್ಲರಿಗೂ ಕೊಟ್ಟಿದ್ದೀನಿ. ಇನ್ಕ್ಲೂಡಿಂಗ್ ಇಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ ಅಂತ ಬರುತ್ತೆ, ಒಂದು ಸಾಫ್ಟ್‌ವೇರ್ ಕಂಪ್ನಿ. ಅಲ್ಲಿ ಕೆಲಸ ಮಾಡೋವಂಥ ಪಾಪ ಹೊರಗಡೆ ರಾಜ್ಯಗಳಿಂದ ಬಂದಿರೋರ ಹತ್ರ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡುಗಳು, ಜೋಬ್ ತುಂಬ ಹಣ ಇದ್ರೂ ಕೂಡ ಅವ್ರಿಗೆ ಊಟ ಮಾಡಲಿಕ್ಕೆ ಅಲ್ಲಿ ರೇಷನ್ ಇಲ್ಲ. ಅವರು ಬಂದು ಕ್ಯೂವಲ್ಲಿ ನಿಂತು ನಾನು ಅವ್ರ ಹತ್ರ ವಿಚಾರಿಸಿದಾಗ, ಸರ್ ಹಿಂಗಿಂಗೆ ಅಂತ ಹೇಳಿದ್ರು. ಆಯಿತು, ನೀವೇನು ಭಯಪಡಬೇಡ್ರಿ, ನೀವು ನಮ್ಮ ಅಣ್ಣ ತಮ್ಮಂದಿರಿದ್ದಂಗೆ, ನಾನು ಏನು ಬೇಕು ನಿಮ್ಗೆ ಎಲ್ಲ ರೀತಿ ನಾನು ಸಹಕರಿಸ್ತೀನಿ. ನಿಮಗೆ ರೇಷನ್ ಕಿಟ್ ಆಗಲಿ ಇನ್ನೊಂದಾಗಲಿ ನಿಮಗೆ ಅವ್ರಿಗೂ ಕೂಡ ನಾನು ಆಶ್ವಾಸನೆ ಕೊಟ್ಟು ನನ್ನ ಫೋನ್ ನಂಬರು ಕೊಟ್ಟೆ. ನೀವು ಯಾವುದಕ್ಕೂ ಭಯಪಡಬೇಡ್ರಿ ಅಂತೇಳಿ. ಇನ್ಕ್ಲೂಡಿಂಗ್ ನಮ್ಮ ಹೆನ್ನೂರು ಪೊಲೀಸ್ ಠಾಣೆ ಇರ್ಬೋದು, ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಇಂಥ ಒಬ್ರಿಗೆ ಇಲ್ಲ ಅಂತಿಲ್ಲ. ಕೊರೋನಾನ ನಾನು ಈ ರೀತಿ ಜನಗಳ ಜೊತೆ ಸೇರಿಕೊಂಡು ಅವ್ರಿಗೆ ಕೊರೋನಾ ಅನ್ನೋದು ಏನಿಲ್ಲ, ಇದ್ಯಾವುದೋ ಒಂದು ಸಣ್ಣ ಪುಟ್ಟ ಕಾಯಿಲೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮನವರಿಕೆ ಮಾಡಿ. ಯಾಕಂದರೆ ಕೊರೋನಾ ಅಂದಿದ ತಕ್ಷಣ ಎಲ್ಲ ಹೆದರ್ಕೊಂಡು ಸಾಯ್ತಾ ಇದ್ರು ಆಗಿನ ಟೈಮಲ್ಲಿ. ಈಗ ಅರ್ಧ ಲೀಟ್ರ್ ಹಾಲು ಇಟ್ಕೊಂಡು ನಾನು ಕೊರೋನಾ ವಾರಿಯರ್ ಅಂತ ಹೇಳ್ಬಿಟ್ಟು ಆ ಗಿಮಿಕ್ಸು, ಆ ಡ್ರಾಮಾ ಎಲ್ಲ, ಆ ನಾಟಕ ಎಲ್ಲ ನಾನು ಆಡಿಲ್ಲ. ನಾನು ಮಾನವ ಸೇವೆ ಅಂದರೆ ಇದು ಜನಾರ್ದನ ಸೇವೆ ಅಂತ ನಾನು ಅದು ನಮ್ಮ ತಂದೆ, ನಮ್ಮ ತಾಯಿ ಅವ್ರ ಹೆಸರಲ್ಲಿ ನಾನು ಈ ಕೊರೋನಾನ ದೆಮ್ಮೆಟ್ಟಿಸಿದ್ದೀನಿ. ಸರ್, ಈಗ ವರ್ಷಕ್ಕೊಂದ್ಸರಿ ಬರುವಂತ ಹಬ್ಬಗಳು ಸಂಭ್ರಮ. ಎಲ್ರೂ ಹಬ್ಬದ ದಿನ ನಮ್ಮ ಮನೆಯವ್ರ ಜೊತೆಲಿರ್ಬೇಕು, ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತಾರೆ. ಆದ್ರೆ ನೀವ್ ಇದಕ್ ತದ್ವಿರುದ್ಧ. ಯಾವುದೇ ಜಾತಿ ಧರ್ಮ ಆಗಿರ್ಲಿ ಎಲ್ಲವನ್ನು ಬದಿಗಿಟ್ಟು ಅವಾಗೆಲ್ಲ ಫುಡ್ ಕಿಟ್ ಆಗಿರ್ಬೋದು, ಸೀರೆ ಆಗಿರ್ಬೋದು ಕೊಟ್ಟು ಅವ್ರ ಜೊತೆಲಿ ಹಬ್ಬವನ್ನ ಆಚರಿಸ್ತೀರಾ. ಈ ಹಬ್ಬಗಳ ಆಚರಣೆ ಬಗ್ಗೆ ನಿಮಗಿರುವಂತ ಒಲವು ಜನರ ಜೊತೆ ಬೆರೆಯೋ ವಿಚಾರಕ್ಕೆ ಮಾತಾಡೋದಾದ್ರೆ? ಈಗ ಜಾತಿ ಹೆಸರಲ್ಲಿ ಕೋಮು ಗಲಭೆ ಬರ್ತಾರೆ, ಜಾತಿ ಹೆಸರಲ್ಲಿ ರಾಜಕಾರಣ ಮಾಡ್ತಾರೆ. ಇದಕ್ಕೆಲ್ಲ ನಾವು ಅಂತಿಮ ತಿಲಾಂಜಲಿ ಹೇಳೋಣ ಅಂತ ಹೇಳ್ಬಿಟ್ಟು ನಾನೇನು ಈಗ ಎಲ್ಲ ನಮ್ಮ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಇವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಇವ್ರಿಗೆಲ್ಲ ರೇಷನ್ ಕಿಟ್ ಎಲ್ಲ ವಿತರಣೆ ಮಾಡಿ, ಅದರಲ್ಲಿ ಸಿಗೋಂಥ ಸಂತೋಷ ಬೇರೆ ಎದ್ರಲ್ಲೂ ಸಿಗೋದಿಲ್ಲ. ಅದರಿಂದ ಕೆಲವು ಜನ ಈಗ ಹಬ್ಬ ಮಾಡ್ದೇನೆ ಇವಾಗ ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಇರುತ್ತೆ. ಅವ್ರಿಗೆ ಹಬ್ಬ ಮಾಡೋಕ್ಕೆ ಅವ್ರಿಗೆ ಸಾಧ್ಯವಾಗೋದಿಲ್ಲ. ಅಂಥವ್ರನ್ನೆಲ್ಲ ನಾನು ಕರೆಸಿ ಹಬ್ಬ ಆಚರಣೆ ಮಾಡಿ ಅವ್ರನ್ನೆಲ್ಲ ಕರೆಸಿ ಒಟ್ಟಾಗಿ, ಮತ್ತು ಅದೇ ರೀತಿ ಈಗ ರಂಜಾನ್ ಹಬ್ಬ ಆಗಲಿ, ಮತ್ತು ಕ್ರಿಸ್ಮಸ್ ಹಬ್ಬ ಆಗಲಿ, ಎಲ್ಲರನ್ನೂ ಒಟ್ಟಾಗಿ ಅದ್ರಲ್ಲಿ ಸಿಗೋ ಆನಂದ ಬೇರೆ ಎದ್ರಲ್ಲೂ ಸಿಗೋದಿಲ್ಲ. ನಮ್ಮ ಜನ ಎಲ್ಲ ನಾವೆಲ್ಲ ಒಂದಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ ಅಂತ ಹೇಳ್ಬಿಟ್ಟು ಇದು ಸಾರೋದಕ್ಕೆ ನಾನು ಈ ಹಬ್ಬ ಈ ರೀತಿ ಆಚರಣೆ ಮಾಡ್ತಾಯಿದ್ದೀನಿ. ಯಾರು ಹಬ್ಬ ಅವರು ಮುಸ್ಲಿಮ್ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಮತ್ತು ಹಿಂದೂ ಆಗಲಿ, ಯಾರು ಹಬ್ಬನ ಆಚರಿಸದೇ ಇರಬಾರ್ದು. ಎಲ್ಲರೂ ಹಬ್ಬ ಸಂತೋಷದಿಂದ ಆಚರಣೆ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಅವ್ರ ಮನೆಯಲ್ಲೂ ಒಬ್ಬ ಸದಸ್ಯರಾಗಿ ಒಂದು ಹಬ್ಬ ಆಚರಣೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಪ್ರತಿ ವರ್ಷ ಈ ರೀತಿ ನಾನು ನಡೆಸ್ತಾ ಬರ್ತಾ ಇದ್ದೀನಿ. ಈಗ ಮಕ್ಕಳು ಹಬ್ಬ ಆಚರಣೆ ಮಾಡ್ಬೇಕಂತ
ಆ ಸಂತೋಷದ ಸಂಭ್ರಮದಲ್ಲಿರ್ತಾರೆ. ಆದ್ರೆ ಅವ್ರಿಗೆ ತಂದೆ ತಾಯಿಯ ಆರ್ಥಿಕ ಪರಿಸ್ಥಿತಿ ಅವ್ರಿಗೆ ಇದು ಗೊತ್ತಿರಕ್ಕಿಲ್ಲ. ಆದ್ರಿಂದ ನಾನು ಇವೆಲ್ಲ ಅರ್ತು ಅವರು ಈ ಹಬ್ಬ ಆಚರಣೆಯಿಂದ ಅವ್ರು ವಂಚಿತರಾಗಬಾರ್ದಂತೇಳಿ ಅವ್ರಿಗೆ ಬೇಕಾಗಿರೋಂಥ ಹಬ್ಬಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳನ್ನು ಕೊಟ್ಟು, ಅವರ ಮಕ್ಕಳು ಮತ್ತೆ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿ ಆಚರಣೆ ವರ್ಷಕ್ಕೊಂದು ಸರಿ ಬರೋಂಥ ಹಬ್ಬ ಆಚರಣೆ ಮಾಡಲಿ ಅಂತೇಳಿ ನಾನು ಈ ರೀತಿ ಪ್ರತಿ ವರ್ಷ ರೇಷನ್ ಕಿಟ್ ಇರ್ಬೋದು, ಮತ್ತೆ ಬಟ್ಟೆ ಇರ್ಬೋದು, ಸೀರೆಗಳಿರ್ಬೋದು, ಇವೆಲ್ಲ ಪ್ರತಿ ವರ್ಷ ನಾನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ.